ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಹೊತ್ತಿದ ಕ್ರಾಂತಿಯ ಬೆಳಕು ಇಂದಿಗೂ ಮನಕ್ಕಾವರಿಸಿದ ಕತ್ತಲೆಯನ್ನು ತೊಳೆಯುತ್ತಲೇ ಇದೆ. ಸಾಂಪ್ರದಾಯಿಕ ಉನ್ನತ ಶಿಕ್ಷಣವನ್ನು ಪಡೆಯದಿದ್ದರೂ ಹಲವಾರು ವಚನಕಾರರಿಂದ ರಚಿತವಾದ ವಚನಗಳಲ್ಲಿ ಗಾಢ ಅಂಧಕಾರವನ್ನು ಹೊಡೆದೋಡಿಸುವ ಬೆಳಕಿನ ಪ್ರಖರತೆ ಬಂದ ಬಗ್ಗೆ ಆಶ್ಚರ್ಯಚಕಿತವಾಗುತ್ತದೆ. ಈ ಸನ್ನಿವೇಶದಲ್ಲಿ ನಮ್ಮೆಲ್ಲರ ಯೋಚನೆ ಲಹರಿ ವಿಸ್ಮಯದೊಳಗೆ ಹರಿಯುತ್ತದೆ. ಗುಹೇಶ್ವರ ನಾಮಾಂಕಿತದೊಂದಿಗೆ ವಚನ ರಚಿಸಿದ ಶೂನ್ಯ ಸಿಂಹಾಸನಾಧೀಶ ಅಲ್ಲಮಪ್ರಭು ದೇವಸ್ಥಾನದಲ್ಲಿ ಗಂಟೆ ಹೊಡೆಯಿತು. ಗೋಣಿಗೇರಿಸುವ ಕನ್ನಡಿಗ, ದೇವರ ದಾಸಿನಿಯ ನೇಕಾರನಾಗಿದ್ದ, ಆಯ್ದಕ್ಕಿ ಮಾದೇವ ಅಕ್ಕಿ ಆರಿಸುವವನಾಗಿದ್ದ, ಮಡಿವಾಳ ಮಾಚೆಯ ಬಟ್ಟೆ ತೊಳೆಯುವವನಾಗಿದ್ದ, ಒಕ್ಕಲಿಗರ ಮುದ್ದಣ್ಣ ಒಕ್ಕಲುತನ ಮಾಡುತ್ತಿದ್ದ, ಸರ್ವಜ್ಞ ಅಲೆಮಾರಿ ಸನ್ಯಾಸಿಯಾಗಿದ್ದ. ಈ ರೀತಿ ಸಮಾಜದ ವಿವಿಧ ಸ್ತರಗಳಿಂದ ಕಾಯಕ ಮಾಡುತ್ತಾ ವಚನಗಳನ್ನು ರಚಿಸಿದ ವಚನಕಾರರು ಕೊಟ್ಟ ಕೊಡುಗೆ ಈ ಸಮಾಜಕ್ಕೆ, ನಾಡಿಗೆ ವಿಸ್ಮಯವಾದದ್ದು, ಅನನ್ಯವಾದದ್ದು. 1131ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜಗಜ್ಯೋತಿ ಬಸವೇಶ್ವರರು ಜನಿಸಿದರು. ತಮ್ಮ ವಚನಾಮೃತದ ಮೂಲಕ ನಾಡಿಗೆ ಅವರು ಅನನ್ಯವಾದ ಕೊಡುಗೆಯನ್ನು ನೀಡಿದರು. ತಮ್ಮ ಜೀವಿತಾವಧಿಯಲ್ಲಿ ಕೂಡಲ ಸಂಗಮ ದೇವ ಎಂಬ ನಾಮಾಂಕಿತದೊಂದಿಗೆ ಒಟ್ಟು 15,000ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದರು. ಸಾಮಾಜಿಕ ಸುಧಾರಣೆ, ಧಾರ್ಮಿಕ ಜಾಗೃತಿ, ಮಹಿಳಾ ಸಬಲೀಕರಣ, ಲಿಂಗ ತಾರತಮ್ಯ ಮುಂತಾದವು ಅವರ ವಚನದ ಸಾರವಾಗಿದ್ದವು. ಸಾಮಾಜಿಕ ಸುಧಾರಣೆ, ಧಾರ್ಮಿಕ ಜಾಗೃತಿಗಾಗಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಮುಕ್ತ ಚರ್ಚೆಗೆ ಅವರು ಅನುವು ಮಾಡಿದರು. ಆದ್ದರಿಂದಲೇ ಅವರನ್ನು ಭಕ್ತಿ ಭಂಡಾರಿ ಬಸವಣ್ಣ ಎಂದು ಅತ್ಯಂತ ಪ್ರೀತಿಯಿಂದ ಹೊರಜರಿದರು, ಕರೆದರು. 1196ರಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಶಿವನ ಅಪ್ರತಿಮ ಭಕ್ತ ಹಸ್ತದ ನರಗಳನ್ನೇ ತೆಗೆದು ರಾವಣ ಹಸ್ತ ಎಂಬ ತಂತಿ ವಾದ್ಯವನ್ನು ಮಾಡಿ ನಾದವ ಮಾಡಿದ ರಾವಣ ಪರಸ್ತ್ರೀ ವ್ಯಾಮೋಹಕ್ಕೆ ಬಿದ್ದಾಗ ಶಿವನಿಗೆ ಅದು ಪ್ರಿಯವಾಗದೆ ಆತನಿಗೆ ಅರೆ ಆಯಸ್ಸನ್ನು ನೀಡಿದ. ವೇದವನ್ನು ಓದಿದ ಬ್ರಹ್ಮ ತಾನು ಮಾಡಿದ ಘೋರ ತಪ್ಪಿನಿಂದಾಗಿ ಶಿರವನ್ನೇ ಕಳೆದುಕೊಂಡ. ಡಾಂಬಿಕ ನಾದ ವೇದಗಳ ಪ್ರಿಯ ಶಿವನಲ್ಲ, ಪರಪೀಡಕನಾಗದೆ ಸಕ್ಷಮವಾಗಿ ಸುಶಿಕ್ಷಿತವಾಗಿ ಸಂಸ್ಕಾರದಿಂದ ಬದುಕಿದರೆ ಅದೇ ಶಿವನಿಗೆ ಪ್ರಿಯವಾದ ಭಕ್ತಿ ಎಂಬುದೇ ಈ ವಚನದ ಸಾರಾಂಶ.
ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂದರು ನಾದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ನಾದವ ಮಾಡಿದ ನಾದವ ಮಾಡಿದ ನಾದವ ಮಾಡಿದ ನಾದವ ಮಾಡಿದ ನಾಮಣಗೆ ಅರೆ ಆಯುಷ್ಯವಾಯಿತು ವೇದವನೋದಿದ ವೇದವನೋದಿದ ಬ್ರಹ್ಮನ ಶಿರವೇ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಾದ ಪ್ರಿಯ ಶಿವನೆಂದರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ವೇದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ